ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನನ್ನ ಜೊತೆ ಮುಂದುವರೆಯಲಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಆನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವಂಥ ಎಲ್ಲ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ಉಪಯೋಗಿಸಿಕೊಳ್ಳಿ. ಡೋಂಟ್ ವೇಟ್ ಫಾರ್ ನ್ಯೂ ವಿಡಿಯೋಸ್. ನನ್ನ ಮಾತನ್ನು ಕೇಳಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಆನ್ಯುವಲ್ ಎಕ್ಸಾಮಿಗೆ ಏನು ಬರುತ್ತಲ್ವ ಅದೇ ಲಿಂಕ್ಸ್ಗಳನ್ನು ಕೊಟ್ಟಿದ್ದೇನೆ. ಪ್ಲೀಸ್ ಯುಟಿಲೈಸ್ ಮಾಡಿಕೊಳ್ಳಿ. ಈಗಾಗಲೇ ಇವತ್ತು 20 ವಿಡಿಯೋಗಳಾದವು ಇಂಗ್ಲೀಷ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಹಾಕಿರುವಂಥದ್ದು. ಇದರಲ್ಲಿ ಕಡಿಮೆ ಒಂದು 5ರಿಂದ 6 ಕ್ವಶನ್ ಪೇಪರ್ ಆದರೂ ತಾವುಗಳು ಮುಟ್ಟಿದ್ರೆ ಆದರೆ ಅಥವಾ ನೋಡಿದರೆ ಆದರೆ 70 ಅಂತೂ ಫಿಕ್ಸ್ ಸರ್. ಇಲ್ಲ ಸರ್, ನಾವು 20ಕ್ಕೆ 20 ನಿಮ್ಮ ವಿಡಿಯೋ ನೋಡಿದ್ದೀವಿ, 20ಕ್ಕೆ 20 ನಾವು ಡೌನ್ಲೋಡ್ ಮಾಡಿಕೊಂಡು ಆ ಒಂದು PDF ಕಾಪಿಯನ್ನು ಎಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಕ್ವಶನ್ ಪೇಪರಿನ PDF ಕಾಪಿ ಉಚಿತವಾಗಿ ಇರುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನಾವು ಕೂಡ ಬರೆದಿದ್ದೀವಿ ಅಂದರೆ 80 ಔಟ್ ಆಫ್ 80 ಫಿಕ್ಸ್ ಸರ್. ನಿಮ್ಮ 80 ಮಾರ್ಕ್ಸಿಗೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಇರುವಂಥದ್ದು. ಅದಕ್ಕೆ ನಾನು 80 ಅಂತ ಹೇಳ್ತಾ ಇರುವಂಥದ್ದು. ಆಯಿತಾ? ಧನ್ಯವಾದಗಳು. ಜಾಸ್ತಿ ಕೊಟ್ಟರೆ ವಿಡಿಯೋ ಓಡಿಸ್ಬಿಡ್ತೀರಾ. ಬನ್ನಿ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮೀ ಸ್ಟಾರ್ಟ್ ದಿಸ್ ವಿಡಿಯೋ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ನಾವು ಇದರ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಎದ್ದಿದ್ದೀರಾ, ಓದ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ದಿನ ನನಗೆ 20 ನಿಮಿಷ ಕೊಡಿ ಸರ್, ನಾನು ನಿಮ್ಮ ಏನು ಎಕ್ಸ್ಪೆಕ್ಟೇಷನ್ ಇದೆ ಇಂಗ್ಲೀಷಲ್ಲಿ ಅದಕ್ಕಿಂತ ಜಾಸ್ತಿ ಅಂಕಗಳನ್ನು ಕೊಡುವಂತಹ ಜವಾಬ್ದಾರಿ ನಂದಾಗಿರುತ್ತೆ. ರೋಮಿಯೋ ಕಂಪೇರ್ಸ್ ಜೂಲಿಯೆಟ್ ಟು ಅ ಸ್ನೋವಿ ಡವ್. ರೋಮಿಯೋ ಏನು ಮಾಡ್ತಾನೆ ಅಂದರೆ ಜೂಲಿಯೆಟಿಗೆ ಸ್ನೋವಿ ಡವ್ ಅಂತ ಕಂಪೇರ್ ಮಾಡ್ತಾನೆ. ಹಾಗಿದ್ರೆ ಟ್ರೋಪಿಂಗ್ ವಿತ್ ಯಾರ ಜೊತೆ ಅವಳಿದ್ದಾಳೆ ಅಂತ ಹೇಳ್ತಾನೆ ಅಂತ. ಸರಿಯಾದ ಉತ್ತರ ಕಾಗೆಗಳು ಅಂತ, ಕ್ರೋಸ್ ಅಂತ. ಆಪ್ಷನ್ನು B ಆಗಿ ಇರುತ್ತೆ. ಆಯಿತಾ? ಕ್ವಶನ್ ನಂಬರ್ 2 ಇಲ್ಲಿ. ಹಾಗಿದ್ರೆ ಸರ್ ಇವರೆಲ್ಲ ಯಾರು ಅಂತ ನೀವು ಕೇಳಿದರೆ, ಟಾರ್ಚ್ ಅಂದರೆ ಜೂಲಿಯೆಟ್ಟು, C ಆಪ್ಷನ್ ಡವ್ ಅಂತ ಹೇಳಿದರೆ ಅದು ಜೂಲಿಯೆಟ್ಟೆ, ಸ್ಟಾರ್ಸ್ ಅಂದರೆ ರೋಮಿಯೋ ಆಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಟ್ರೋಪಿಂಗ್ ವಿತ್ ಕ್ರೋಸ್, ಬೇರೆ ಹೆಣ್ಣು ಮಕ್ಕಳು ಅಂತ. ಎರಡನೆಯ ಪ್ರಶ್ನೆ, 2 ಡಿಯರ್ ಪಾಠದಲ್ಲಿ ದಿ ಮಿನಿಸ್ಟರ್ ಹೂ ಆಸ್ಕ್ಡ್ ದ ಕ್ರಿಮಿನಲ್ ಟು ರನ್ ಅವೇ ವಾಸ್ ದ ಮಿನಿಸ್ಟರ್ ಆಫ್ ಡ್ಯಾಶ್ ಅಂತ ಇದೆ. ಹಾಗಿದ್ದರೆ ಎರಡನೆಯ ಪಾಠದಲ್ಲಿ ಮಿನಿಸ್ಟರ್ ಆಫ್ 2 ಡಿಯರ್ ಪಾಠದಲ್ಲಿ ಯಾವ ಮಿನಿಸ್ಟರು ನಮ್ಮ ಕ್ರಿಮಿನಲ್ಗೆ, ಮರ್ಡರರಿಗೆ, ರ್ಯಾಸ್ಕಲಿಗೆ ಒಡಗಪ್ಪ ಇಲ್ಲಿ ಅಂತ ಹೇಳ್ತಾನೆ ಅಂದರೆ ಅದು ಮಿನಿಸ್ಟರ್ ಆಫ್ ಜಸ್ಟಿಸ್ ಅಂತ ಬರೆಯುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರು 3, ಮ್ಯಾಚ್ ದಿ ಫಾಲೋಯಿಂಗ್. ಎಷ್ಟು ಈಸಿ ಇದೆ ನೋಡಿ. ನಾನು ನಿಮ್ಗೆ ಹೇಳಿದೆ ತಮ್ಮ ಈ ಕ್ವಶನ್ ಫಿಕ್ಸು. ಎಲ್ಲ ಕ್ವಶನ್ ಪೇಪರಲ್ಲೂ ಇದೇನಾದರೂ ನಿಮಗೆ MCQಸಲ್ಲಿ ಬರಲಿಲ್ಲ ಅಂದರೆ 2 ಮಾರ್ಕ್ಸಿಗೆ ಬರುತ್ತೆ. ಆವಾಗ ನಿಮ್ಮ ಲಕ್ ಭಾಳ ಚೆನ್ನಾಗಿದೆ, ದೇವರು ನಿಮ್ಗೆ ಭಾಳ ಚೆನ್ನಾಗಿ ಲಕ್ಕನ್ನು ಕೊಟ್ಟಿದ್ದಾನೆ ಅಂತ ಅರ್ಥ. ನನ್ನ ಮಾತನ್ನು ಕೇಳಿ. ಇದನ್ನು ಇವತ್ತಾದರೂ ಕುಂತು ಬರೀರಿ. ಇದನ್ನು ಇವತ್ತು ನಾನೇ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಬೋ ಅಂತ ಹೇಳಿದರೆ ತಂದೆ ತಾಯಿಗಳು, ಪೇರೆಂಟ್ಸ್ ಅಂತ ಅರ್ಥ. ಲೀವಿಂಗ್ ಆ್ಯರೋಸ್ ನೋಡಿ, ಲೀವಿಂಗ್ ಆ್ಯರೋಸ್ ಅಂದರೆ ತಮ್ಮ ಜೀವನದಲ್ಲಿ ಇನ್ನೂ ಸಾಧನೆ ಮಾಡುವವರು, ಅದು ಮಕ್ಕಳು ಅಂತ ಅರ್ಥ. ನಮ್ಮ ಇಬ್ಬರನ್ನು ಕೂಡ, ತಂದೆ ತಾಯಿಗಳನ್ನು ಕೂಡ ಹಾಗೂ ಮಕ್ಕಳನ್ನು ಕೂಡ ಹಿಡಿತದಲ್ಲಿ ಇಟ್ಟುಕೊಳ್ಳುವವನು ಆತ ದೇವರು ಅಂತ. ಅದು ಯಾವುದು ಅಂತ ಹೇಳಿದರೆ ಆರ್ಚರ್ ಅಂತ. ಕ್ಲಿಯರ್? ವೆರಿ ಗುಡ್. ಈ ರೀತಿಯಾಗಿ ತಾವುಗಳು ಪೇಷನ್ಸ್ ಇಟ್ಕೊಂಡು ಓದಬೇಕು. 4ನೆಯ ಪ್ರಶ್ನೆ, ದಿ UN ಜನರಲ್ ಅಸೆಂಬ್ಲಿ ಕನ್ಸಿಡರ್ಡ್ ಎ ಕಾನ್ಫರೆನ್ಸ್ ಆನ್ ಡ್ಯಾಶ್ ಅಂತ ಇದೆ. 4ನೆಯ ಕ್ವಶನು. ಅದಕ್ಕೆ ಸರಿಯಾದ ಉತ್ತರ ಏನು? ಡ್ಯಾಶ್ ಆ್ಯಸ್ ಎ ಪಾರ್ಟ್ ಆಫ್ ಅರ್ತ್ ಡೇ ಅಂತ ಇದೆ. ಏನಂತೀರಾ? ಡಿಸ್ಹಾರ್ಮೋನಿ ವಿತ್ ನೇಚರೋ, ಸಪ್ರೇಟ್ನೆಸ್ ವಿತ್ ನೇಚರೋ, ರೈಟ್ಸ್ ಆಫ್ ನೇಚರೋ, ಹಾರ್ಮೋನಿ ವಿತ್ ನೇಚರೋ, ಯಾವುದು ನಿಮ್ಮ ಪ್ರಕಾರ ಸರಿಯಾದ ಉತ್ತರ? 10 ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತೇನೆ. ಯಾಕಂದರೆ ವಿದ್ಯಾರ್ಥಿಗಳು 1ನೇ ಶಿವ ಪಾಠವನ್ನು ಓದಲೇಬೇಡೋ ಅಂತ ಓದ್ತಾ ಇರ್ತೀರ, ಹೌದಲ್ವಾ? ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಚಾಪ್ಟ್ರು ನಿಮಗೆ ಭಾಳ ಇಂಪಾರ್ಟೆಂಟು. ಇಲ್ಲಿ ಏನು ನೋಡಿ, ನೀವು ಇಷ್ಟೇ ನೆನ್ಪಿಟ್ಕೊಳ್ಳಿ. ಈ ಒಂದು ಕ್ಲೂ ಹೇಳ್ಕೊಡ್ತೀನಿ. UN ಅಂತ ಬಂತು ಅಂದರೆ ಅದು ಹಾರ್ಮೋನಿ ವಿತ್ ನೇಚರ್. ಆಯಿತಾ? ಇಷ್ಟು ನೆನ್ಪಿಟ್ಕೊಳ್ಳಿ ನಿಮಗೆ. ಹಾಗಿದ್ದರೆ ಅರ್ತ್ ಡೇ ಸೆಲೆಬ್ರೇಷನ್ ದಿನ ಹಾರ್ಮೋನಿ ವಿತ್ ನೇಚರಿನ ಬಗ್ಗೆ ಮಾತಾಡಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಹಾರ್ಮೋನಿ ವಿತ್ ನೇಚರ್ ಎಲ್ಲಿದೆ? ಆಪ್ಷನ್ C. ಹೆಂಗೆ ಸರ್ ನಿಮಗೆ ಗೊತ್ತಾಯಿತು ಅಂತ ಹೇಳಿದರೆ, ಇದರ ಮೇಲಿನ ಪ್ಯಾಸೇಜಲ್ಲೇ ನೀವು ಟೆಕ್ಸ್ಟ್ ಬುಕ್ ಇದ್ದರೆ ನಿಮ್ಮ ಹತ್ರ ಪೇಜ್ ನಂಬರ್ 25ರಲ್ಲಿ ಇದರ ಬಗ್ಗೆ ತಾವುಗಳು ವಿವರವಾಗಿ ಓದಿಕೊಳ್ಳಬಹುದು. ಇದು ಪೇಜ್ ನಂಬರ್ 25 ಇರುವಂಥದ್ದು ಕೇವಲ 1 ಅಂಕಗಳಿಗೆ ಬರುವಂಥ ಪೇಜ್ ಆಗಿರುತ್ತೆ. ಕ್ವಶನ್ ನಂಬರು 5ಕ್ಕೆ ಹೋಗೋಣ. ಸನ್ನಿ ಮಾರ್ನಿಂಗ್ ಪಾಠದಲ್ಲಿ ಡೋನಾಲಾರಾ ಸೇಸ್ ಡಾನ್ ಗನ್ಸೋಲ್ಗೆ ಒಂದು ಮಾತನ್ನು ಹೇಳ್ತಾನೆ. ಅಜ್ಜಿ ಹೇಳ್ತಾಳೆ ಏನು ಅಂದರೆ, ಐ ಥಾಟ್ ಯು ಆರ್ ಟೇಕಿಂಗ್ ಔಟ್ ಟೆಲಿಸ್ಕೋಪ್. ನನಗನ್ನಿಸ್ತು ತಮ್ಮ
ನೀನು ಓದಬೇಕು ಅಂತ ಟೆಲಿಸ್ಕೋಪನ್ನೇ ತಗೊತಾ ಇದೆಯಾ ಅಂತ. ಅವಳು ಒಂದು ಜೋಕ್ ಮಾಡಿದ್ದು ಆಯಿತಾ. ಆ್ಯಕ್ಚುಲಿ ಅವನು ಏನು ತಗೊತಾ ಇದ್ದಾನೆ ಅಂದರೆ ಚಶ್ಮಾ ತಗೊತಾ ಇರ್ತಾನೆ. ಅದನ್ನು ನಾವು ಏನಂತ ಹೇಳ್ತೀವಿ, ರೀಡಿಂಗ್ ಗ್ಲಾಸ್ ಅಂತ ಹೇಳ್ತೀವಿ. ಕ್ಲಿಯರ್ ಆಲ್ ಆಫ್ ಯು ಬೂತ್ ಕನ್ನಡಿ. ನಂತರದಲ್ಲಿ ಕ್ವಶನ್ ನಂಬರ್ 6. ಹಾಗಿದ್ರೆ ನೋಡಿ, ವೆನ್ ಯು ಆರ್ ಓಲ್ಡಲ್ಲಿ ಪೋಯಮಲ್ಲಿ ಮೆನಿ ಲವ್ಡ್ ದಿ ಲೇಡೀಸ್ ಡ್ಯಾಶ್ ಅಂತ ಇದೆ. ಈ ಕ್ವಶನ್ ಅಂತೂ ಎಲ್ಲ ಕ್ವಶನ್ ಪೇಪರಲ್ಲೂ ಇತ್ತು, ನೆನ್ಪಿಟ್ಕೊಳ್ಳಿ. ಏನು ಭಾಳ ಜನ ಪ್ರೀತಿ ಮಾಡಿದ್ದಲ್ಲಿ ಹೇಳಿ ನೋಡೋಣ. ನೋಡಿ, ಮೆನಿ ಲವ್ಡ್ ದಿ ಲೇಡೀಸ್ ಡ್ಯಾಶ್ ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಅಂತ ಇದೆ. ಡೀಪ್ ಶ್ಯಾಡೋಸೋ ಅಥವಾ ಟ್ರೂ ಆರ್ ಫಾಲ್ಸ್ ಬ್ಯೂಟಿನೋ, ಪಿಲಿಗ್ರಿಮ್ ಸೋಲೋ, ಚೇಂಜಿಂಗ್ ಫೇಸೋ ಅಂತ. ಇಂತಹ ಕ್ವಶನನ್ನು ಕೊಟ್ಟರೆ ಬೋರ್ಡ್ ಎಕ್ಸಾಮಲ್ಲಿ ಹಿಡ್ಕೊಂಡು ಹೊಡಿತಾರೆ. ಅರ್ಥ ಆಯ್ತಾ? ಇದು ಏನಂತೀರ, ಮಕ್ಕಳಿಗೆ ಮಿಸ್ಗೈಡ್ ಮಾಡುವಂಥ ಪ್ರಶ್ನೆ ಆಗಿರುತ್ತೆ. ನಾನು ದ್ವಿತೀಯ PUC ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಸೆಟ್ ಮಾಡಬೇಕು, ಅದನ್ನು 2 ದಿನಗಳ ಹಿಂದೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಹೌ ಟು ರೈಟ್ ಯುವರ್ ಬೋರ್ಡ್ ಎಕ್ಸಾಮ್ ಅಂತ. ಆ ವಿಡಿಯೋ ತಪ್ಪದೇ ತಾವುಗಳು ನೋಡಿ. ಇಲ್ಲಿ ಆ್ಯಕ್ಚುಲಿ ಬರಬೇಕಾಗಿರೋದು ಗ್ಲ್ಯಾಡ್ ಗ್ರೇಸ್ ಅಂತ, ಲೇಡೀಸ್ ಬ್ಯೂಟಿ ಅಂತ ಬರಬೇಕು. ಇಲ್ಲಿ ಟ್ರೂ ಆರ್ ಫಾಲ್ಸ್ ಬ್ಯೂಟಿ ಅಂತ ಕೊಟ್ಟಿದ್ದಾರೆ ಆಯಿತಾ. ಭಾಳ ಮಿಸ್ಕನ್ಫ್ಯೂಷನ್. ಡೀಪ್ ಶ್ಯಾಡೋಸ್ ಅಂತ ಇದೆ, ಪಿಲಿಗ್ರಿಮ್ ಸೋಲ್ ಅಂತ ಇದೆ. ಪಿಲಿಗ್ರಿಮ್ ಸೋಲು ನಮ್ಮ ಹೀರೋ ಮಾಡಿದ್ದು, ಚೇಂಜಿಂಗ್ ಫೇಸ್ ಕೂಡ ನಮ್ಮ ಹೀರೋನೇ, ಎಲ್ಲದು ಕೂಡ. ಕ್ವಶನ್ ನಂಬರ್ 7ಕ್ಕೆ ಹೋಗೋಣ. ಟು ದ ಫುಡ್ ಫ್ರಮ್ ಇ ಚೈಲ್ಡ್ ದ ಫುಡ್ ಸ್ಕೇರ್ಲಿ ಟೇಕ್ಸ್ ಟೈಮ್ ಟು ಬೇರ್ ಇಟ್ ಸೆಲ್ಫ್ ಇನ್ ಡ್ಯಾಶ್ ಅಂತ ಇದೆ. ಅದು ಭಾಳ ಈಸಿ, ಲವ್ ಅಥವಾ ಸ್ಲೀಪ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 8, ಪ್ರೀತಿಯ ವಿದ್ಯಾರ್ಥಿಗಳೇ, ದಿ ಕ್ವೈಟ್ ಜಸ್ಟ್ ಜೆಂಟ್ಲ್ಮ್ಯಾನ್ ಆ್ಯಂಡ್ ಲೇಡೀಸ್ ಅಂತ ಹೇಳಿದವಳು ಇಮಿಲಿ ಡಿಕ್ಕಿನ್ಸನ್. ಹೆಣ್ಣು ಮಗು ಹೇಳೋದಿದ್ದು ಇಮಿಲಿ ಡಿಕ್ಕಿನ್ಸನ್. ಹಾಗಿದ್ರೆ ಸರಿ, ಜಾರ್ಜ್ ಬರ್ನಾರ್ಡ್ ಶಾ ಯಾರು, ಹೋಮರ್ ಯಾರು, ಸ್ಪೆಂಗ್ಲರ್ ಯಾರು ಅಂತ ತಾವುಗಳು ಕೇಳೋದಾದರೆ ಆಯಿತಾ, ಇದ್ರ ಬಗ್ಗೆ ಮಾತಾಡೋಣ ಬೇಕಾರೆ. ಸ್ಪೆಂಗ್ಲರು ಆಯಿತಾ, ಹೀ ರೋಟ್ ಎ ಬುಕ್ ಆನ್ ಹಿಸ್ಟ್ರಿ. ಈ ಹೋಮರ್ ಅನ್ನೋರು ಒಡಿಸಿಯನ್ನು ಬರೆದಿರ್ತಾರೆ, ನೆನ್ಪಿಟ್ಕೊಳ್ಳಿ. ಇವತ್ತು ಇಮಿಲಿ ಡಿಕ್ಕಿನ್ಸನ್ ಕೇಳಿದರೆ ನಾಳೆ ಅದನ್ನು ಕೇಳ್ಬೋದು. ಭಾಳ ಕಡೆ ಇದೆ ನಿಮ್ಮ ಇದರಲ್ಲಿ ಇರುವಂಥದ್ದು. ಕ್ವಶನ್ ನಂಬರ್ 9, ಐಡೆಂಟಿಫೈ ದಿ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಅಂತ ಇದೆ. ಜಪಾನು ಪಾಠದಲ್ಲಿ ಇರುವಂತಹ ಆಯಿತಾ, ಇದ್ರ ಬಗ್ಗೆ ಬರೀರಿ ಅಂತ. ಭಾಳ ಈಸಿ ಕಂಡ್ರಿ, ಏನೂ ಇಲ್ಲ. ಮೈಕ್ಸು ಏನು ಮಾಡ್ತಾನೆ ಅಂದರೆ, ಮೊದಲು ಏನಂತೀರ, ಫುಡ್ ಪಾಕೆಟನ್ನು ಪಾರ್ಕಿಗೆ ತಗೊಂಬಂದಿರ್ತಾನೆ. ನಂತರದಲ್ಲಿ ಅವನು ಡೀರನ್ನು ಏನು ಮಾಡ್ತಾನೆ, ಭೇಟಿ ಮಾಡ್ತಾನೆ. ಹೌದಾ? ನೋಡಿ, ಈ ಬಾಟ್ ಫುಡ್, ಈ ನೋಡಿ ತಂದಿರ್ತಾನೆ. ಏನೋ ಈ ಬಾಟ್ ಆ ಫುಡ್ ಎಲ್ಲಿದೆ, ಎಸ್, ಡೀರ್ ಸ್ನ್ಯಾಚ್ಡ್ ಫುಡ್ ಬ್ಯಾಗ್ ಮ್ಯಾಟ್ ಡೀರ್, ತಪ್ಪು. ಡೀರ್ ಬಾಟ್ ಕಟಿಲೇಸ್ಲಿ, ಡೀರ್ ಸ್ನ್ಯಾಚ್ಡ್ ಫುಡ್ ಬ್ಯಾಗ್ ಮೆಟ್ ಡೀರ್, ತಪ್ಪು. ಫಸ್ಟಿಗೆ ಮೀಟ್ ಎ ಡೀರ್ ಅಂತ ಬರಬೇಕು. ಎಲ್ಲಿದೆ ನೋಡಿ. ನೋಡಿ, ಕ್ವಶನ್ ನಂಬರು 4 ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗುತ್ತೆ. ಮೊದಲಿಗೆ ಒಂದು ಜಿಂಕೆಯನ್ನು ಭೇಟಿ ಮಾಡ್ತಾನೆ. ಆವಾಗ ಫುಡ್ ಪಾಕೆಟನ್ನು ತರ್ತಾನೆ. ಜಿಂಕೆ ಬಂದುಬಿಟ್ಟು ಇವನಿಗೆ ತಲೆಯನ್ನು ಬಾಗಿಸುತ್ತೆ. ನಂತರದಲ್ಲಿ ಕಿತ್ಕಂಡಲ್ಲಿಂದ ಓಡೋಗುತ್ತೆ. ಕ್ವಶನ್ ನಂಬರು D ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗುತ್ತೆ. ಸರ್, ಈ ಕ್ವಶನ್ ಅಂತೂ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ನಂಬರ್ 10 ಇದೆ ಅಲ್ವಾ, ಅದು ಬಂದಿರುವಂಥದ್ದು. ನಾನು ನಿಮಗೆ 1 ಮಾರ್ಕ್ಸು 2 ಮಾರ್ಕ್ಸಿನ ಮೇಲೆ ಒಂದು ವೇರ್ ದೇರ್ ಇಸ್ ಎ ವೀಲಿನ ಮೇಲೆ ಒಂದು ಬೆಸ್ಟು, ಅದಕ್ಕೆ ನಾನು ವಾಲ್ಪೇಪರೇ ಹಾಕಿಲ್ಲ, ಒಂದು ಸೈಕಲ್ ಚಿತ್ರವನ್ನು ಹಾಕಿದ್ದೇನೆ. ಅದನ್ನು ಯಾರಾದರೂ ನೋಡಿದ್ದೇ ಆದರೆ ನಿಮ್ಮ 1 ಮಾರ್ಕ್ಸ್ ಕ್ವಶನ್ಸು, 2 ಮಾರ್ಕ್ಸು, 4 ಮಾರ್ಕ್ಸ್, 3 ಮಾರ್ಕ್ಸ್ ಖುಷಿಯಾಗಿ ಬರೆದು ಬರ್ತೀರಾ ಎಕ್ಸಾಮಲ್ಲಿ. ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಮುತ್ತು ಭಾಸ್ಕರನ್ ಅಂತ ಆಗತ್ತೆ. ಯಾಕೆ, ಒಬ್ಬ ಮೇಲ್ ಆ್ಯಕ್ಟಿವಿಸ್ಟು ಸಾಂಗನ್ನು ಬರೆದಿರುವಂಥದ್ದು. ಇದು ನಮ್ಮ ದೋಸ್ತ್ ಹೆಸರು ಮುತ್ತು ಭಾಸ್ಕರನ್ ಅನ್ನೋದೇ ಸರಿಯಾದ ಉತ್ತರ. ಸರ್, ಹಾಗಿದ್ರೆ ಎ ಏನು ಅಂತ ಕೇಳ್ಬೋದು. ಎ ಅದು ಜಮೀಲಾ ಬೀಬಿಯ ಫ್ರೆಂಡಿನ ಹೆಸರು ಅವಕನ್ನಿ ಅಂತ. ಹಾಗಿದ್ರೆ ಜಮೀಲಾ ಬೀಬಿ ಯಾರು ಅಂತ ನೀವು ಕೇಳಿದರೆ, ಜಮೀಲಾ ಬೀಬಿ ಯಾರು ಅಂತ ಹೇಳಿದರೆ ಡರ್ಟಿ ರಿಮಾರ್ಕ್ಸ್ ಅನ್ನು ಪಡೆದುಕೊಂಡವಳು ಅಂತ. ಕೆಟ್ಟದಾಗಿ ಜನ ಬೈದವರು ಯಾರಿಗೆ ಅಂದರೆ ಜಮೀಲಾ ಬೀಬಿಗೆ. ಎನ್ ಕನ್ನಮ್ಮಲ್ ಯಾರು ಅಂತ ನೀವು ಕೇಳಿದರೆ ಸೆಂಟ್ರಲ್ ಕೋಆರ್ಡಿನೇಟರ್ ಅಂತ ಬರಿಬೇಕು. ಮುಗೀತು. ಕ್ವಶನ್ ನಂಬರ್ 11ಕ್ಕೆ ಬರೋಣ ಆಯಿತಾ. ನೋಡಿ, ರೂಫ್ ವಾಸ್ ಎ ಯಂಗ್ ಮ್ಯಾನ್, ಹಿ ಡ್ಯಾಶ್. ಸರ್, ಸೇಮ್ ಪ್ರಶ್ನೆ ಒಂದು 10 ಡಿಸ್ಟಿಕಲ್ಲಿದೆ. ಅದು ನಿಮಗೆ ಗೊತ್ತಾಗಲ್ಲ, ನನಗೆ ಗೊತ್ತಾಗುತ್ತೆ. ಯಾಕಂದರೆ ಇದು 20ನೆಯ ಪ್ರಶ್ನೆ ಪತ್ರಿಕೆ ನಾನು ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡುತ್ತಿರುವಂಥದ್ದು. ದಿನ ನಿಮಗೆ 2 ಅಪ್ಲೋಡ್ ಮಾಡ್ತಾಯಿದ್ದೆ, ಈಗ ಒಂದೊಂದು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇನ್ನೊಂದು 2 ದಿನಗಳಲ್ಲಿ ನಿಮಗೆ ಮತ್ತೆ ಹೊಸದಾಗಿ ಗ್ರಾಮರನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನೋಡಿ, ರೂಫ್ ವಾಸ್ ಎ ಯಂಗ್ ಮ್ಯಾನ್, ಹಿ ಡ್ಯಾಶ್ ಟು ಎವ್ರಿ ಒನ್ ಅಂತ ಇದೆ. ಹಿ ವಾಸ್ ನೋನ್, KNOWN ಅಂತ ಬರಿಬೇಕು.
ಆಯಿತಾ. ನೋ ವರ್ಡ್ಸ್ ಅಂತ ಇದೆ, ವರ್ ಅಂತ ಬರೀಬೇಕು, ಬಹುವಚನ ಅಲ್ವಾ. ವೇಸ್ಟೆಡ್ ಅಂತ ಬರೀಬೇಕು. ಮೂರನೇ ಡ್ಯಾಶಿಗೆ ವಾಸ್ ಗಿವನ್ ಅಂತ ಬರೀಬೇಕು, ಯಾಕೆಂದರೆ ರೂಫ್ ಒಬ್ಬ, ಹಾಗಾಗಿ ವಾಸ್ ಅಂತ ಬರೀರಿ. ಕ್ವಶನ್ ನಂಬರ್ 12 ಮೈ ಡಿಯರ್ ಚಿಲ್ಡ್ರನ್, ಇಟ್ ವಾಸ್ ದ ಟೈಮ್ ಆಫ್ ಎಲೆಕ್ಷನ್, ದಿ ಕ್ಯಾಂಪೇನ್ ಇನ್ ಉಮೋಫಿಯಾ ವಾಸ್ ಡ್ಯಾಶ್ ಇನ್ ಫುಲ್ ಸ್ವಿಂಗ್. ಹೆಂಗಿತ್ತು ಅಂದರೆ ಹಂಗೆ ಜೋಶಲ್ಲಿತ್ತು ಅಂತ, ಆ ಜೋಶಿಗೆ ಫುಲ್ ಸ್ವಿಂಗ್ ಅಂತ ಕರಿತೀವಿ. ಕ್ಲಿಯರ್. ನಂತರದಲ್ಲಿ ಹಾನರಬಲ್ ಮಿನಿಸ್ಟರ್ ವುಡ್ ಹ್ಯಾವ್ ಎ ಡ್ಯಾಶ್ ಅಂತ ಇದೆ. ಎಲ್ಲರೂ ಏನು ಅಂದ್ಕೊಂಡಿರ್ತಾರೆ ಅಂದರೆ ಈ ಸಲ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ, ಒಂದೇ ಕಡೆಗೆ ಓಟ್ ಬೀಳ್ತವೆ ಅನ್ನೋದು ಗೊತ್ತಿರುತ್ತೆ ಅವರಿಗೆ, ಆಯಿತಾ. ಕ್ವಶನ್ ನಂಬರ್ 13 ಪ್ರೀತಿಯ ವಿದ್ಯಾರ್ಥಿಗಳೇ, ಊಪರ್ ದೇಖೋ ಭಯ್ಯ ನೀಚೆ ಲಿಖಿಯೋ ಅಂತ. ಮೇಲ್ಗಡೆ 4 ಲೈನು ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ, ಕೆಳಗಡೆ 5 ನಿಮಗೆ ಮ್ಯಾಚ್ ಆಫ್ ಫಾಲೋಯಿಂಗ್ ಇದೆ. ಎಷ್ಟು ಈಸಿಯಾಗಿದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಇದನ್ನು ನಾವು ಫ್ರೀ ಅಂತ ಕರಿತೀವಿ, ಇದು ನಾವು ಪ್ಲಸ್ ಪಾಯಿಂಟ್ ಅಂತ ಕರಿತೀವಿ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳೇ. ಶಿ ಅಂದರೆ ಯಾರು ಅಂತ ಕೇಳಿದರೆ ಓದನ ಪ್ಯಾಸೇಜು ಬನ್ನಿ. ದಿ ಟೈಟಾನಿಕ್ ವಾಸ್ ಕ್ರಾಸಿಂಗ್ ದಿ ಅಟ್ಲಾಂಟಿಕ್ ಆ್ಯಂಡ್ ಶಿ ವಾಸ್ ಕ್ಯಾರಿಂಗ್ ಮೋರ್ ದ್ಯಾನ್ 2000 ಪೀಪಲ್. ಶಿ ಅಂದರೆ ಯಾರು? ಟೈಟಾನಿಕ್, ದಿ ಟೈಟಾನಿಕ್ ಅಂತ ಬರಿಬೇಕು. ವೆರಿ ಗುಡ್. ಹಾಗಿದ್ರೆ ದೇ ಅಂದರೆ ಯಾರು? ಕ್ಯಾರಿಂಗ್ 2000 ಪೀಪಲ್. ದೇ ವರ್ ಹ್ಯಾಪಿ. ದೇ ಅಂದರೆ ಯಾರು? ಆ ಜನರು. ಜನರು ಅಂದರೆ ಪೀಪಲ್. ಕ್ಲಿಯರ್. ಕ್ವಶನು ಕಾಣ್ತಾ ಇದೆ, ಆನ್ಸರುಗಳು ಕಾಣ್ತಾ ಇದ್ದಾವೆ, ಹೌದಲ್ವ. ಲಾಸ್ಟಿಗೆ ದೇ ಎದುರಿಗೆ ಏನು ಬರೀಬೇಕು? ಪೀಪಲ್ ಅಂತ ಬರೀರಿ. ವರ್ ಹ್ಯಾಪಿ ಬಿಕಾಸ್ ದೇ ವರ್ ಟ್ರಾವೆಲಿಂಗ್ ಇನ್ ದಿ ಬೆಸ್ಟ್ ಶಿಪ್. ದ ಮ್ಯಾನ್ ಹೂ ಕೆಪ್ಟ್ ವಾಚ್ ನೋಟಿಸ್ಡ್ ಆ್ಯನ್ ಐಸ್ಬರ್ಗ್, ಹೀ ಗ್ರೀವ್ ಕೋಲ್ಡ್. ಹೀ ಅಂದರೆ ದಿ ಮ್ಯಾನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಫಿಯರ್ ಇಟ್. ಇಟ್ ಅಂದರೆ ಏನು? ಐಸ್ಬರ್ಗ್ ಅಂತ ಬರಿಬೇಕು, ಆಯಿತಾ. ಕೊನೆಯ ಆನ್ಸರಲ್ಲಿ ಹೂ ಅಂದರೆ ಯಾರು ಅಂತ ಇದೆ. ಹಿ ಇನ್ಫಾರ್ಮ್ಡ್ ಕ್ಯಾಪ್ಟನ್ ಸ್ಮಿತ್ ಹೂ ವಾಸ್ ಇನ್ ಚಾರ್ಜ್ ಆಫ್ ಕ್ರೀವ್ ಅಂತ ಇದೆ. ಹೂ ಅಂದರೆ ಯಾರು? ಕ್ಯಾಪ್ಟನ್ ಸ್ಮಿತ್ ಅಂತ. ಹೌದಲ್ವಾ? ಎಲ್ಲಿದೆ ಸರ್? ಕಾಣಂಗೆ ಇಲ್ಲ, ಕೆಳಗಡೆ ಇದೆ ನೋಡಿ. ಹಾಗಾಗಿ ಅವಸರವೇ ಅಪಾಯಕ್ಕೆ ಕಾರಣ. ದಯವಿಟ್ಟು ಪೇಷನ್ಸ್ ಇಟ್ಕೊಂಡು ಎಕ್ಸಾಮ್ ಬರೆದ್ರೆ ಗೆದ್ದೇ ಹೋಗ್ತೀರಾ. ಈಗ 2 ಅಂಕದ ಪ್ರಶ್ನೆಗಳಲ್ಲಿ ಯಾವುದೆಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾನೆ. ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ ದಟ್ ರೋಮಿಯೋ ಯೂಸಸ್ ಟು ಗ್ಲೋರಿಫೈ ಜೂಲಿಯೆಟ್ ಅಂತ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ನನ್ನ ಮಾತನ್ನು ಕೇಳಿ, ಆಯಿತಾ. ಸುಮಾರು ಒಂದು 15 ಡಿಸ್ಟಿಕ್ಗಳಲ್ಲಿ ಸೇಮ್ ಕ್ವಶನ್ ಬಂದಿದೆ. ರೋಮಿಯೋ ಬಳಸಿದಂತಹ ಇಮೇಜಸ್ಗಳು ಜೂಲಿಯೆಟಿಗೆ, ಅಥವಾ ಜೂಲಿಯೆಟ್ ಹೇಳಿದಂಥ ಇಮೇಜಸ್ಗಳು ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಇದೆ. ನೋಡಿ ಏನು ಮಾಡ್ತೀರಾ ನೀವು. ಈಗ ನಿಮಗೆ ಬಿಟ್ಟಿರುವಂಥದ್ದು ಇಲ್ಲಿ 2 ಬರೀರಿ ಅಂತ ಇದೆ, ಅಲ್ಲಿ 4 ಇದೆ ಆನ್ಸರು. ಹೇಳ್ತೀನಿ. ರೋಮಿಯೋ ಏನಂತ ಹೇಳ್ತಾನೆ ಅಂದರೆ ಆ್ಯಸ್ ಎ ರಿಚ್ ಜ್ಯುವಲ್ ಅಂತ ಹೇಳ್ತಾನೆ, ಆಯಿತಾ. ಆ್ಯಸ್ ಎ ಆ್ಯಂಡರ್ ಲೇಡಿ, ಆ್ಯಸ್ ಎ ಸ್ನೋ ವಿಡೋ, ಇವೆಲ್ಲವೂ ಆನ್ಸರು. ಯಾವುದಾದ್ರೂ 2 ಬರೆದ್ರೆ ಸಾಕು. ಕ್ವಶನ್ ನಂಬರ್ 15 ನೋಡೋಣ. ವಾಟ್ ಮೇಕ್ಸ್ ಪೀಸ್ ಬಿಟ್ವೀನ್ ಡೊನಾಲರ ಆ್ಯಂಡ್ ಡಾನ್ ಗೊಂಜೋ. ಅಜ್ಜ ಅಜ್ಜಿ ಕಿತ್ತಾಡುವ ಸಮಯದಲ್ಲಿ ಇಬ್ಬರನ್ನು ಶಾಂತಿ ಮಾಡಿದಂಥ ವಸ್ತು ಯಾವುದು? ಪಿಂಚ್ ಆಫ್ ಸ್ನಫ್ ಅಂತ ನೆನ್ಪಿಟ್ಕೊಳ್ಳಿ, ನೆಚ್ಚಪುಡಿ. ಪಿಂಚ್ ಆಫ್ ಸ್ನಫ್ ಅಂತ, ಗಾಂಜಾ ಅಲ್ಲಪ್ಪ, ಪಿಂಚ್ ಆಫ್ ಸ್ನಫ್ ಅಂತ. ಹೌ ಮೆನಿ ಟೈಮ್ಸ್ ಡೂ ದೇ ಸ್ನೀಸ್. ಆ ಪ್ರಶ್ನೆ ಭಾಳ ಸಲ MCQಸಲ್ಲಿ ಬಂದಿದೆ, ಆದರೆ ಈ ಒಂದು ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸಿಗೆ ಬಂದಿದೆ. ಹಾಗಾಗಿ ಹೌ ಮೆನಿ ಟೈಮ್ಸ್ ಅಂತ ಕೇಳಿದ್ದಾರೆ, 3 ಟೈಮ್ಸ್ ಅಂತ ಬರೀರಿ. ಕ್ವಶನ್ ನಂಬರ್ 16 ನೇಮ್ ಎನಿ 2 ಪ್ಲೇಸಸ್ ಥ್ರೂ ವಿಚ್ ದ ಫೂಟ್ ವಾಕ್ಸ್ ಅಂತ ಇದೆ. ಇದು ಬಹಳ ಈಸಿ ಆದಂಥ ಪ್ರಶ್ನೆ, ಆದರೆ ಇಲ್ಲಿ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು 3 ಮಾರ್ಕ್ಸಿಗೆ ಬಂದಿರುವಂಥದ್ದು ಆಗಿದೆ. ಬಹಳ ಈಸಿ, ಏನೂ ಇಲ್ಲ. ಮಾರ್ಕೆಟು ನೆನ್ಪಿಟ್ಕೊಳ್ಳಿ, ಮೈನ್ಸು, ಮಿನಿಸ್ಟರ್ಸು, ಆಯಿತಾ, ಫೀಲ್ಡ್ಸು. ಇದು 4 ನೆನ್ಪಿಟ್ಕೊಂಡು ಯಾವುದಾದ್ರೂ 2 ಅಲ್ಲಿ ಬರಿಬೇಕು. ಮಾರ್ಕೆಟ್, ಮೈನ್, ಫೀಲ್ಡ್, ಆಯಿತಾ. ಗಣಿಗಾರಿಕೆ ಅಂತ, ಫೀಲ್ಡ್ ಅಂದರೆ ಅಗ್ರಿಕಲ್ಚರ್ ಅಂತ, ಮಿನಿಸ್ಟರ್ಸು. ಕ್ವಶನ್ ನಂಬರ್ 17 ವೇರ್ ಡಿಡ್ ರೂಫ್ ವರ್ಕ್ ಆ್ಯಸ್ ಎ ಬೈಸಿಕಲ್ ರಿಪೇರರ್. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕ್ವಶನ್ ಅಂತೂ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ನಿಮ್ಮ MCQಸಲ್ಲಿ ಇತ್ತು, ಒಂದು 10 ಪ್ರಶ್ನೆ ಪತ್ರಿಕೆಯಲ್ಲಿ. ಏನೂ ಇಲ್ಲ, ಆನ್ಸರು ಪೋರ್ಟ್ ಹಾರ್ಟ್ ಕೋರ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹೌ ಲಾಂಗ್ ವಾಸ್ ಹೀ ದೇರ್. ಎಷ್ಟು ವರ್ಷ ಅವನಲ್ಲಿ ಕೆಲಸ ಮಾಡ್ತಾನೆ ಅಂದರೆ 2 ಇಯರ್ಸ್ ಅಂತ, TWO2. ಬನ್ನಿ ಸರ್, ಈಗ ನಾನು ಕೊಟ್ಟಂಥ ಪ್ರಶ್ನೆಗಳು ಈ ಒಂದು ಜಿಲ್ಲೆನಿಗೆ ಬಂದಿತ್ತೋ ಇಲ್ಲೋ ಅಂತ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಇದು ಫಿಕ್ಸ್ ಕ್ವಶನ್ ಅಂದ್ಕೊಳ್ಳಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಕ್ವಶನ್ ನಂಬರ್ 18 ರೈಟ್ ಎ ನೋಟ್ ಆನ್ ಟು ಟಾಯ್ ಕಿಂಗ್ಡಮ್ ಅಂದರು ಒಂದೇ, ರೈಟ್ ಎ ಬ್ರೀಫ್ ನೋಟ್ ಆನ್ ಅಂದು ಟಾಯ್ ಕಿಂಗ್ಡಮ್ ಅಂತು. ಇದಕ್ಕೆ ವಿತ್ ಕೀ ಆನ್ಸರ್ ನಾನು ನಿಮಗೆ ಅಪ್ಲೋಡ್ ಮಾಡಿ ಕೊಟ್ಟಿರುವುದುಂಟು. ಕ್ವಶನ್ ನಂಬರ್ 19 ನಾನು ನಿಮಗೆ ಪದೇ ಹೇಳ್ತಾ ಇದ್ದೆ, ಡಿಫಿಕಲ್ಟ್ ಕ್ವಶನ್ ಪೇಪರ್ ರೆಡಿ ಮಾಡಬೇಕು ಅಥವಾ ಹಾಟ್ ಕ್ವಶನ್ ಕೊಡಬೇಕು ಅಂದರೆ ರವೀಂದ್ರನಾಥ್ ಟಾಗೂರಿನ ಪ್ರಶ್ನೆ ಕೊಡ್ತಾರೆ ಅಂತ, ಅದು ಇಲ್ಲಿ ಕೊಟ್ಟಿದ್ದಾರೆ, ಆಯಿತಾ. 20 ಕ್ವಶನ್ ನಂಬರು ಡಿಸ್ಕ್ರೈಬ್ ದಿ ಸರ್ಕಮ್ಲೆಡ್ ಗಾನ್ಸಲೋ ಸಪ್ರೇಷನ್ ಫ್ರಮ್ ಲಾರಾ ಅಂತ ಇದೆ. ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಇರುವಂಥ ಪ್ರಶ್ನೆ 20. ಹೌ ಡಿಡ್ ಬಾರ್ಕ್ಸ್ ಎಕ್ಸ್ಪೆಕ್ಟ್ ಹಿಸ್ ಬ್ಲೈಂಡ್ನೆಸ್. ನೋಡಿ, ಇದನ್ನು ನಾನು ವಿತ್
ವಿತ್ ಕೀ ಆನ್ಸರ್ ಅಪ್ಲೋಡನ್ನು ನಿಮಗೆ ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ವೋಟರಿನ ನಾನು ಅಪ್ಲೋಡ್ ಮಾಡಿರುವಂಥ ಪಾಠ ಅದನ್ನು ಸ್ವಲ್ಪ ನೋಡಿ ಸಾಕು ಸರ್, 10 ನಿಮಿಷ ಇದೆ, ನೀವು ಬದಲಾಗ್ಬಿಡ್ತೀರಾ. ಕ್ವಶನ್ ನಂಬರ್ 22. ಫಸ್ಟ್ ಕ್ವಶನ್ನು ನಾನು ನೋಡಿದ್ದು ಈ 20 ಜಿಲ್ಲೆಗಳಲ್ಲಿ ಇದು ಮೊದಲನೆಯ ಪ್ರಶ್ನೆ ಆಗಿತ್ತು. ಈಟಿಂಗ್ ಸೂಪ್ ಈಸ್ ಮೋರ್ ಡೇಂಜರಸ್. ಅದು 3 ಮಾರ್ಕ್ಸಿಗೆ ಕೊಡುವಂಥದ್ದೆಲ್ಲ ಇರೋದೇ 3 ಲೈನು, ಆಯಿತಾ. ನೆಕ್ಸ್ಟು ಎಕಾನಿ ಆಫ್ ಪಂಚಮಾಸು ಏನಿಲ್ಲ, ವಾಟರ್ ಈಸ್ ಎ ಸೋಷಲ್ ಆಫ್ ಇಂಜಸ್ಟಿಸೇ ಆನ್ಸರ್, ಅದಕ್ಕೆ ಪೂರ್ತಿ ಅದನ್ನೇ ಬರೀಬೇಕು. ಅದು ಫಿಕ್ಸ್ ಕ್ವಶನ್ ಸರ್. 23. ಕ್ವಶನ್ ನಂಬರ್ 24. ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ ಆನ್ ಚಿಲ್ಡ್ರನ್ ಸಮ್ಮರಿ ಸಂಪೂರ್ಣವಾಗಿ ಬರೀರಿ. ನಿಮಗೆ ನಾನು ಈಗಾಗಲೇ ವಿತ್ PDF ಫ್ರೀ ಉಚಿತವಾಗಿ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಕ್ವಶನ್ ನಂಬರ್ 25. ಬ್ರಿಂಗ್ ಔಟ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿ ರೈಟ್ಸ್ ಆಫ್ ನೇಚರ್ ಅಂತ ಇದೆ, ಆಯಿತಾ. ಇನ್ನು ವಂದನ ಶಿವ ಇನ್ ಹರ್ ಎಸ್ ಅಂತ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಈ ಕ್ವಶನ್ ಬಿಟ್ಟು ಬೇರೆ ಕ್ವಶನ್ ಕರೆಕ್ಟಾಗಿ ಬರೀತೀರ ನೀವು. ಯಾವುದು ಅಂದರೆ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್ ಇನ್ ದ ಗಾರ್ಡನರ್ ವಾಸ್ ಗುಡ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್ ಅಂತ ಇದೆ. ಇದು ಈಸಿ ಆದಂಥ ಪ್ರಶ್ನೆ. ಟೆಕ್ಸ್ಟ್ ಬುಕ್ಕಲ್ಲೇ ಎಲ್ಲಿದೆ ಅಂತ ಗಾರ್ಡನರ್ ಪಾಠ ಅಪ್ಲೋಡ್ ಮಾಡಿ ನಾನು ನಿಮಗೆ ತೋರಿಸಿದ್ದೇನೆ, ಅದನ್ನು ಬರೀರಿ, ಆಯಿತಾ. ಕ್ವಶನ್ ನಂಬರ್ 27. ದ ಬ್ಯೂಟಿ ನೋಡಿ ಹೆವನ್ ಪಾಠದ್ದು ಸಮ್ಮರಿ ಗೀಚ್ ಹಾಕಿ ಕೈ ಬಿಡಿ. ನೆಕ್ಸ್ಟ್ ದ ವೋಟರ್ ಈಸ್ ಎ ಕಮೆಂಟ್ ಆನ್ ದ ಅವೇರ್ನೆಸ್ ಆಫ್ ವೋಟರ್ಸ್ ಅಂತ ಇದೆ. ಇದು ಸಂಪೂರ್ಣವಾದ ಪಾಠ, ಆ ಕಡೆ ಈ ಕಡೆ ಎಲ್ಲ ಹಾಕಿ ಸ್ವಲ್ಪ ಬರ್ತಾರೆ, ಮುಗದೇ ಹೋಯಿತು. ವೇರ್ ದರ್ ಇಸ್ ಎ ವೀಲಲ್ಲಿ ಇದು ನಿಮಗೆ ಕಂಪಲ್ಸರಿ ಫಿಕ್ಸ್ ಆಗಿರುವಂಥ ಕ್ವಶನ್ನು. ಇದು ಯಾವ ರೀತಿಯಾಗಿ ವರ್ಕ್ ಆಯಿತು, ಹೌ ಡಿಡ್ ಇಟ್ ಬೂಸ್ಟ್ ದಿ ಇನ್ಕಮ್ ಅಂತ. ಬನ್ನಿ, ನೀವೆಲ್ಲ ವಿಡಿಯೋ ಓಡಿಸ್ತಾ ಇದ್ದೀರಾ, ನನಗೆ ಚೆನ್ನಾಗಿ ಗೊತ್ತು. ಡಿಸ್ಕವರ್ಡಿಗೆ ಆಯಿತಾ ಪ್ರಿಫಿಕ್ಸನ್ನು ಬರೀರಿ ಅಂತ ಇದೆ, ಆಯಿತಾ. ಅನ್ಡಿಸ್ಕವರ್ಡ್ ಬರೀತಿರೋ ಅಥವಾ ಮಿಸ್ ಬರೀತಿರೋ, ಇನ್ಡಿಸ್ಕವರ್ಡು ದಯವಿಟ್ಟು ನನಗೆ ಇದರಲ್ಲಿ ತಿಳಿಸಿ, ಇದರಲ್ಲಿ ಕಮೆಂಟಲ್ಲಿ. ಕ್ವಶನ್ ಇನ್ನೊಮ್ಮೆ ತೋರಿಸ್ತೇನೆ ಅರ್ಜೆಂಟಲ್ಲಿ, ಪಾಪ ಓದೋ ವಿದ್ಯಾರ್ಥಿಗಳಿಗೆ ತೊಂದರೆ ಬೇಡ. ನಾಳೆ ಇದೇ ಬಂದರೆ ಏನು ಮಾಡ್ತೀರಾ ನೋಡಿ, ಪ್ರಿಫಿಕ್ಸ್ ಆಗಬೇಕು, ವಿರುದ್ಧ ಪದ ಕೂಡ ಆಗಬೇಕು, ಡಿಸ್ಕವರ್ಡನ್ನು ಯಾವುದು ಅಂತ ಬರೀರಿ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೊಂದು ಇದಕ್ಕೆ ನಾನೇ ಹೇಳ್ಬಿಡ್ತೀನಿ, ಇದಕ್ಕೆ ವರ್ತಿ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಪ್ರಿಫಿಕ್ಸ್ಗೆ ಅನ್ವರ್ಥಿ ಅನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು 0 ಮಾರ್ಕ್ಸ್ ತೆಗಿರುವಂತಹ ಒಂದು ಸೀನ್ ಇದೆ. ಕ್ವಶನ್ ನಂಬರ್ 31. ಇದು ಹೊಸದಾಗಿ ಆ್ಯಡ್ ಆಗಿರುವಂಥ ಒಂದು ಭಾಗ ಆಗಿರುತ್ತೆ. ರೋಹಿತ್ ಹ್ಯಾಸ್ ಬ್ರಾಡ್ ಡ್ಯಾಶ್ ಓಲ್ಡ್ ಕಾಸ್ಮಿಕ್ ಬುಕ್ ಅಂತ ಇದೆ. AN ಆ್ಯನ್ ಅಂತ ಬರೀಬೇಕು ಉತ್ತರ. ಯಾಕೆ ಅಂದರೆ ಆರ್ಟಿಕಲ್ ಅಂದರೆ 3 ಇದ್ದಾವೆ, ಆ್ಯನು, ದಿ, ಆ್ಯನ್ ದಿ ಅಂತ 3 ಆರ್ಟಿಕಲ್ಲು, ಅದರಲ್ಲಿ ಯಾವುದೋ ಒಂದು ಉತ್ತರ ಸರಿಯಾದದ್ದು ಆ್ಯನ್ ಆಗುತ್ತೆ. ಕ್ವಶನ್ ನಂಬರ್ 2. ರೀಅರೇಂಜ್ ಅಂತ ಇದೆ, ಭಾಳ ಈಸಿ. ಮೋಟಾರ್ ಕಾರ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗುತ್ತೆ. ಮೋಟಾರ್ ಕಾರ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್ ಅಂತ. ಕ್ವಶನ್ ನಂಬರ್ 3. ನೀದರ್ ರವಿ ನಾರ್ ರಾಜು, ಒಬ್ಬರು ಆಗ್ತಾರೆ ಇಲ್ಲಿ, ಆಯಿತಾ, ಯಾರೋ ಒಬ್ಬನು, ಆಯಿತಾ. ಹ್ಯಾಸ್ ಅಟೆಂಡೆಡ್ ದಿ ಫಂಕ್ಷನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸಿಂಗ್ಯುಲರ್ ಆಗುತ್ತೆ ಇಲ್ಲಿ ಸಬ್ಜೆಕ್ಟ್, ಹಾಗಾಗಿ ಹ್ಯಾಸ್ ಅಂತ ಬರಬೇಕು. ಕ್ವಶನ್ ನಂಬರ್ 4. ಅರ್ಪಿತಾ ಡ್ಯಾಶ್ ಹರ್ ಗಿವ್ ಯಾವುದು ಇಂಟರ್ವ್ಯೂ ಫಾರ್ MNC ಲಾಸ್ಟ್ ಮಂತ್ ಅಂತ ಇದೆ. ಅರ್ಪಿತಾ ನೋಡಿ ಹ್ಯಾಸ್ ಗಿವನ್ ಹರ್ ಇಂಟರ್ವ್ಯೂ ಫಾರ್ MNC ಲಾಸ್ಟ್ ಮಂತ್ ಅಂದರೆ ಹ್ಯಾಡ್ ಗಿವನ್ ಅಂತ ಆಗುತ್ತೆ. ಕ್ವಶನ್ ನಂಬರು B ನೋಡ್ತಾ ಹೋಗೋಣ, ಭಾಳ ಈಸಿಯಾಗಿತ್ತಿದ್ದು, ಆಯಿತಾ. ರೂಫ್ ಹಾಟ್ ಫ್ಲೀವ್ ಔಟ್, ಇಲ್ಲೇ ಬ್ರ್ಯಾಕೆಟಲ್ಲಿದೆ 4 ಆಪ್ಷನ್ಸು ನೋಡಿ. ಹೆನ್ಸು, ವೆನ್ನು, ಹೌಎವರ್, ಆ್ಯಸ್ ಅಂತ ಇದೆ. ಇದನ್ನೇ ತಾವುಗಳು ಯಾವುದು ಸರಿಯಾದದ್ದು ಅದನ್ನು ಅಲ್ಲಿ ತಾವುಗಳು ಬರೀಬೇಕು. ಬನ್ನಿ ಸರ್ ನೋಡ್ತಾ ಹೋಗೋಣ. ರೂಫ್ ಹಾಟ್ ನಿಯರ್ಲಿ ಫ್ಲೀವ್ ಔಟ್ ವೆನ್ ಹಿ ಸಾ ದಿ ಆಯಿ, ಆ ದೇವರನ್ನು ನೋಡಿದ ತಕ್ಷಣ ರೂಫ್ ಓಟರ್ ಪಾಠದಲ್ಲಿ ಹೆದರ್ಕೊಂಡ್ಬಿಡ್ತಾನೆ ಅಂತ, ವೆನ್ ಅಂತ ಫಸ್ಟ್ ಆನ್ಸರ್. ಸೆಕೆಂಡು, ಆ್ಯಸ್ ಇನ್ ನ್ಯೂ ದಿ ಫೇಮ್ ಆಫ್ ಮಾಬ್ ಅಂತ. ಯಾಕೆ ಅಂದರೆ ಅವನಿಗೆ ಆಲ್ರೆಡಿ ಗೊತ್ತಿತ್ತು ಆ್ಯಸ್ ಅಂತ. 3ನೇದು ಹೌಎವರ್ ಅಂತ. was certain that a single vote would be defeat Marcus as he agreed to swear on the eye. ಕೊನೆಗೆ ಅವನು ರೆಡಿ ಆಗ್ತಾನೆ ಆಣೆ ಹಾಕಲಿಕ್ಕೆ, ಆ್ಯಸ್ ಅಂತ. ಐ ರಿಪೀಟ್, ಫಸ್ಟ್ ಆನ್ಸರ್ ವೆನ್, ಸೆಕೆಂಡ್ ಆ್ಯಸ್, ಹೌಎವರ್, ಹೆನ್ಸ್. ಇದು ಎಕ್ಸಾಮಿಗೆ ಬರುವ ಸಾಧ್ಯತೆ ಇರುತ್ತೆ, ನೋಡ್ಕೊಳ್ಳಿ. ಇದಂತೂ ಭಾಳ ಈಸಿಯಾಗಿರುವಂಥದ್ದು. ಯಾರಿಗೆಲ್ಲ ಕ್ವಶನ್ ಟ್ಯಾಗ್ಸ್ ಬರಲ್ವೋ, WH ಫಾರ್ಮ್ಸ್ ಬರಲ್ವೋ, ಡೂ ಫಾರ್ಮ್ಸ್ ಬರಲ್ವೋ, ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ವಶನ್ ಟ್ಯಾಗ್ಸು, WH ಕ್ವಶನ್ಸು, ಡೂ ಫಾರ್ಮ್ಸ್ ಎಲ್ಲದೂ ಕೂಡ ಕೊಟ್ಟಿರ್ತೇನೆ. ನಿಮಗೆ ಎಷ್ಟು ಸುಸ್ತಾಗ್ತದೆಯೋ ಅದಕ್ಕಿಂತ 10 ಪಟ್ಟು ನನಗೆ ಸುಸ್ತಾಗತ್ತೆ ಸರ್. ನಿಮಗೆ ಈಗ ಯಾವನೋ ಮರ ಇವನು 20 ನಿಮಿಷ ಕೊರಿತಾನೆ ಅನಿಸ್ಬೋದು, ವಾಯ್ಸೇ ಚೇಂಜ್ ಆಗ್ಬಿಡುತ್ತೆ ನಮ್ಮದು 20 ನಿಮಿಷ ಕಂಟಿನ್ಯೂಸ್ ಮಾತಾಡಿದಾಗ. ಬನ್ನಿ, ವೆರೋನಾ ಈಸ್ ಎ ಲವ್ಲಿ ಸಿಟಿ ಅಂತ ಇದೆ. ಇದನ್ನು ಕ್ವಶನ್ ಟ್ಯಾಗ್ ಮಾಡಬೇಕು. ಇಸಂಟ್ ಇಟ್ ಅಂತ ಬರೆದ್ರೆ ಸರಿಯಾದ ಉತ್ತರ. ಈಸನ್ನು ಆ ಕಡೆ, ವೆರೋನಾ ಅಂದರೆ ಇಟ್ ಪ್ರೊನೌನ್ ಆಗಿ ಯೂಸ್ ಮಾಡಬೇಕು ಆನ್ಸರಲ್ಲಿ. ಇಸಂಟ್ ಇಟ್ ಅಂತ ಬರೀಬೇಕು, ನೆಗೆಟಿವ್. ಕ್ವಶನ್ ನಂಬರ್ 2, ದಿ ಬುಕ್ಕಿಗೆ ಅಂಡರ್ಲೈನ್ ಇದೆ. ಈಸ್ ಅ ಮೋಸ್ಟ್ ಅಸ್ಟೋನಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಅಂತ. ಭಾಳ ಈಸಿ, ವಾಟ್ ಅಂತ ಹಾಕಿದರೆ ಸಾಕು. ಬುಕ್ಕಿನ ಜಾಗದಲ್ಲಿ ಸೇಮ್ ಕ್ವಶನ್ ಕಾಪಿ ಮಾಡಿ ಫುಲ್ ಸ್ಟಾಪ್ ರಿಮೂವ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿ ವಾಟ್ ಈಸ್ ದ ಮೋಸ್ಟ್ ಅಸ್ಟೋನಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಅಂತ. ನಂತರದಲ್ಲಿ ಮುಗೀತು, ಗ್ರಾಮರು ಹತ್ತಿರದಿದ್ದೀವಿ. ಯಾವುದು ರೆಕ್ಟಿಫೈ ದಿ ಎರರ್, ತಪ್ಪಿರೋದನ್ನು ಸರಿ ಮಾಡಿ ಮತ್ತೆ ಹೊಸದಾಗಿ ಸೆಂಟೆನ್ಸ್ ಬರೆಯಿರಿ ಸರಿಯಾದದ್ದು ಅಂತ. ಮಾರ
ಈಸ್ ಎ ಆನೆಸ್ಟ್ ಮ್ಯಾನ್ ಅಂತ ಇದೆ, ಅದು ತಪ್ಪು. ಮಾರಾ ಈಸ್ ದಿ ಹಾನೆಸ್ಟ್ ಮ್ಯಾನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಹೌದಲ್ವಾ? ಆನೆಸ್ಟ್ ಆ. ಈಗ ನನಗೆ ತಾವುಗಳು ಈಗ ಆಯಿತಾ, ಬೇಜಾರಾಗಬಾರ್ದು. ನಿಮಗೆ ನಾನು ವರ್ಕ್ ಕೊಡ್ತಾಯಿದ್ದೀನಿ. ಈಗ ಇಲ್ಲಿ ಆ್ಯನ್ ಬರುತ್ತೋ ದಿ ಬರುತ್ತೋ ನನಗೆ ಕಮೆಂಟಲ್ಲಿ ತಿಳಿಸಿ. ಮಾರಾ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್ ಬರುತ್ತೋ ಆನೆಸ್ಟ್, ಇದನ್ನು ನಾವು ಹಾನೆಸ್ಟ್ ಅಂತ ಓದಲ್ಲ, ಆನೆಸ್ಟ್ ಆ ಆಯಿತಾ. ಹಾಗಿದ್ರೆ ದಿ ಬರುತ್ತೋ ಆ್ಯನ್ ಬರುತ್ತೋ ಅಂತ, ಯಾಕಂದರೆ ಇದು ಭಾಳ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆ ಆಗಿದೆ. ಇದು ಸೂಪರ್ಲೇಟಿವ್ ಡಿಗ್ರಿ ಕೂಡ ಹೌದಾ ಅಲ್ಲೋ? ಸೂಪರ್ಲೇಟಿವ್ ಡಿಗ್ರಿ ಆದರೆ ದಿ ಬರುತ್ತೆ ಸರ್, ಅದಲ್ಲ ಅಂದರೆ ಬೇರೆದು ಬರುತ್ತೆ. ಹಾಗಾಗಿ ನೋಡೋಣ ನೀವೇನು ಕಳಿಸ್ತೀರಾ ಅಂತ. ಹರೀಶ್ ವೋಕ್ ಅಪ್ ಆ್ಯಟ್ 6 AM ಇನ್ ದ ಮಾರ್ನಿಂಗ್ ಅಂತ ಇದೆ. ಹರೀಶ್ ವೋಕ್ ಅಪ್ ಆ್ಯಟ್ 6 AM ಅಷ್ಟೇ, ಇನ್ ದ ಮಾರ್ನಿಂಗ್ ಅಂತ ಬರೀಬಾರ್ದು. AM ಅಂದ್ರೇ ಇನ್ ದ ಮಾರ್ನಿಂಗ್ ಅಂತ, ಇಲ್ಲ ಅಂದರೆ ಇನ್ನೊಂದು ರೀತಿ ಬರಿಬೋದು ಆನ್ಸರು. ಹರೀಶ್ ವೋಕ್ ಅಪ್ ಆ್ಯಟ್ 6 ಇನ್ ದ ಮಾರ್ನಿಂಗ್ ಅಂತಲೂ ಕೂಡ ತಾವುಗಳು ಬರಿಬೋದು. ಈಗ ಕ್ವಶನ್ ನಂಬರು 33 ನೋಡೋಣ. ಡೆಮೋಕ್ರಸಿ ಈಸ್ ಎ ಫಾರ್ಮ್ ಎ ಗೌರ್ಮೆಂಟ್, ಇಟ್ ಹ್ಯಾಸ್ ಟೈಪ್ಸ್ ಅಂತ ಎಲ್ಲ ಇದೆ. ಬಹಳ ಈಸಿ ಸರ್. ಬನ್ನಿ, ಫಾರ್ಮ್ ಎ ಗೌರ್ಮೆಂಟ್ ಏನು? ಡೆಮೋಕ್ರಸಿ ಅಂತ ಒಂದನೇ ಆನ್ಸರು. ಸೆಕೆಂಡ್ ಆನ್ಸರು 2 ಟೈಪ್ ಇದೆ, ಒಂದು ಡೈರೆಕ್ಟ್ ಡೆಮೋಕ್ರಸಿ, ಮೂರನೇ ಆನ್ಸರು ಇಂಡೈರೆಕ್ಟ್ ಡೆಮೋಕ್ರಸಿ. ಲಾಸ್ಟಲ್ಲಿ ಪ್ರಾಕ್ಟೀಸ್ಡ್ ಬೈ ಅಂತ ಇದೆ, ಗ್ರೀಕ್ ಅಂತ ಬರೆದ್ರೆ ಆಯಿತು. ಆಯಿತಾ, ಗ್ರೀಕ್ ಸ್ಟೇಟ್ಸ್ ಅಂತ ಬರೆದ್ರು ಮುಗಿತು. ಇದು ನಮ್ಮ ವಿದ್ಯಾರ್ಥಿಗಳಿಗೆ ಸಲಾಕೆ ಇದ್ದ ಹಾಗೆ. ಏನು ಬರಲ್ಲ ಬಿಡಿ ಸರ್, ನೀವು ಎಷ್ಟು ಹೇಳ್ಕೊಡ್ತೀರಾ ಅಂತ. ಭಾಳ ವಿಡಿಯೋ ವೈರಲ್ ಆಗೋದು ನಂದು ಇದೇ ಇದರಲ್ಲಿ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಲ್ಲಿ. ಭಾಳ ಈಸಿ ಕಂಡ್ರೋ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲಿಂಕ್ ಕೊಟ್ಟಿರ್ತೇನೆ ಕಣ. 3 ಲಿಂಕ್ 5 ನಿಮಿಷದ್ದು ವಾಚ್ ಮಾಡ್ರಪ್ಪ, ಜೀವನನೇ ಬದಲಾಗ್ಬಿಡುತ್ತೆ. 5 ಮಾರ್ಕ್ಸ್ ಬಂತು ಅಂದರೆ 80 ಔಟ್ ಆಫ್ 80 ಫಿಕ್ಸು. ಬನ್ನಿ, ಡೋನಲಾರ 90% ಈ ಪ್ರಶ್ನೆ ನಿಮ್ಮ ಸನಿ ಮಾರ್ನಿಂಗಿಂದ ಬರುತ್ತೆ, ಅಲ್ಲಿಂದ ಇಲ್ಲ ಅಂದರೆ ವೋಟರಿಂದ ತಗೊತಾನೆ. ಕ್ಲಿಯರ್? ಯಾರೋ ಇಂಗ್ಲೀಷ್ ಟೀಚರ್ ರೆಡಿ ಮಾಡಿಲ್ಲ ಕ್ವಶನ್ ಪೇಪರು, ಯಾರೋ IT ನವರು ರೆಡಿ ಮಾಡಿದ್ದಾರೆ ಅಂತ ಹೇಳಿದರೆ, ವಿಪ್ರೋ ಕಂಪ್ನಿನವರು, ಆವಾಗ ನಿಮಗೇನಾಗುತ್ತೆ ಅಂದರೆ ಕಾಮನ್ನಾಗಿ ಆ ಜಾಗದಲ್ಲಿ ಅವ್ರ ಹೆಸರು ಅಥವಾ ಅವರು ಫ್ರೆಂಡ್ಸ್ ಹೆಸರು ಯಾರ್ದೋ ಒಬ್ಬರು ಹೆಸರು ಹಾಕಿ ಒಗಿತಾರೆ ಅಷ್ಟೇ. ಬನ್ನಿ, ಡೋನಲಾರ ಡಾನ್ ಗಾನ್ಜಲೋಗೆ ಕೇಳಿದ್ದು. ಡೋನಲಾರ ಆಸ್ಕ್ಡ್ ಡಾನ್ ಗಾನ್ಜಲೋ ವೆದರ್ ಹಿ ವುಡ್ ಗೋ ಟು ಹಿಸ್ ಬೆಂಚ್ ದಿ ನೆಕ್ಸ್ಟ್ ಡೇ ಅಂತ ಬರೀಬೇಕು, ಫುಲ್ ಸ್ಟಾಪ್. ಡಾನ್ ಗಾನ್ಜಲೋ ರಿಪ್ಲೈಡ್ he would come there to her bench. ಆಯಿತಾ. ಡೋನಲಾರ ಆಸ್ಕ್ಡ್ ಡಾನ್ ಗಾನ್ಜಲೋ ವಾಟ್ he would bring for the crumbs. ವಾಟ್ ವುಡ್ ಅಂತ ಬರೀತಾ ಇದ್ದೀರಿ ನೀವು ಎಕ್ಸಾಮಲ್ಲಿ, ಅದು ತಪ್ಪು. ವಾಟ್ ಹಿ ವುಡ್ ಅಂತ ಆಗಬೇಕು, ಇಂಟರ್ಚೇಂಜ್ ಮಾಡಬೇಕು. ಯು ಹಾಗೂ ವಿಲ್ಲು 2 ಪ್ಲೇಸನ್ನು ಇಂಟರ್ಚೇಂಜ್ ಮಾಡಿಬಿಡಿದ್ರೆ ವಾಟ್ ಹಿ ವುಡ್ ಬ್ರಿಂಗ್ ಫಾರ್ ದಿ ಬರ್ಡ್ಸ್, ಕ್ವಶನ್ ಮಾರ್ಕ್ ತೆಗಿಬೇಕು, ಫುಲ್ ಸ್ಟಾಪ್ ಹಾಕಬೇಕು. ಡಾನ್ ಗಾನ್ಜಲೋ ರಿಪ್ಲೈಡ್ ಹಿ ವುಡ್ ಬ್ರಿಂಗ್ ಸಮ್ ಕ್ರಮ್ಸ್ ಫಾರ್ ದಿ ಬರ್ಡ್ಸ್ ಅಂತ. ಮುಗೀತು ವಿದ್ಯಾರ್ಥಿಗಳೇ, ಸ್ವಲ್ಪ ಪೇಷನ್ಸು. 20 ನಿಮಿಷಗಳ ಕಾಲ ಕೊಟ್ರಲ್ವ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ, ಭಾಳ ಈಸಿ. ಸ್ಟೂಡೆಂಟು ಪ್ರಿನ್ಸಿಪಲು ಎಕ್ಸ್ಕ್ಯೂಸ್ ಮೀ ಸರ್, ಮೇ ಕಮ್ ಇನ್. ಆವಾಗ ಪ್ರಿನ್ಸಿಪಲು ಎಸ್ ಕಮ್ ಇನ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಎನ್ಕ್ವೈರಿ ಇದೆ ನೋಡಿ, ಹೌ ಕ್ಯಾನ್ ಐ ಹೆಲ್ಪ್ ಯು, ವಾಟ್ಸ್ ಅ ಮ್ಯಾಟರ್ ಅಂತನಾದರೂ ಕೇಳ್ಬೋದು. ಆಯಿತಾ. ಐ ನೀಡ್ 2 days ಲೀವ್ ಸರ್, ಮೈ ಬ್ರದರ್ಸ್ ಮ್ಯಾರೇಜ್ ಇಸ್ ದೇರ್. ಆವಾಗ ಪ್ರಿನ್ಸಿಪಲ್ ಅದನ್ನು ಅಪ್ರೂವ್ ಮಾಡಿದ್ದಾರೆ. ನೀವು ಎಸ್ ಅಂತ ಬರೀಬೇಕು, ನೋ ಅಂತ ಬರೆಯೋಂಗಿಲ್ಲ. ಅಪ್ರೂವಲ್ ಅಂತ ಆಗಿದೆ, ಎಸ್ ಯು ಕ್ಯಾನ್ ಅಟೆಂಡ್, ಎಸ್ ಯು ಕ್ಯಾನ್ ಗೋ ಅಂತ ಬರೀಬೇಕು ಅಷ್ಟೇ ಸರ್, ಮತ್ತೇನೂ ಇಲ್ಲ. ಲೆಟರ್ ರೈಟಿಂಗಲ್ಲಿ ವಿದ್ಯಾರ್ಥಿಗಳು 0, 1, 2 ಆಮೇಲೆ ಏನು ಬರಿತಾನೆ ಇಲ್ಲ, ಏನು ಬರಿಬೇಕು ಎಲ್ಲಿ ಅಂತ ಗೊತ್ತಾಗ್ತಾಯಿಲ್ಲ ನಿಮಗೆ ಫಾರ್ಮೆಟು. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲಿಂಕು ಲೆಟರ್ ರೈಟಿಂಗ್ ಕೊಟ್ಟಿರ್ತೇನೆ. ಒಂದು ಕೈಯಲ್ಲಿ ಬರೆದಿರುವಂಥದ್ದು ನೀವು, ಹಾಗೂ ಇನ್ನೊಂದರಲ್ಲಿ ಏನು ತಪ್ಪು ಮಾಡ್ತೀರಾ ನೀವು ಎಕ್ಸಾಮಲ್ಲಿ ಅಂತ. ಆ 3 ನೋಡ್ಕೊಂಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಆಯಿತಾ ಆ 5 ಔಟ್ ಆಫ್ 5 ನಿಮಗೆ ಇವ್ಯಾಲ್ಯೂಟರ್ ಕೊಳ್ಳೇಬೇಕು, ಆ ರೀತಿಯಾಗಿ ರೆಡಿ ಆಗಿಬಿಡ್ತೀರ. ದಯವಿಟ್ಟು ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮ ಅಮೂಲ್ಯವಾದ 25 ನಿಮಿಷಗಳ ಕಾಲ ನನಗೆ ಕೊಟ್ರಲ್ವಾ, ಧನ್ಯವಾದಗಳು. ಯಾರೂ ಕೂಡ ಬೇಜಾರಾಗಬೇಡಿ, ವಿಡಿಯೋ ಲೆಂತಿ ಆಗುತ್ತೆ. ನಾನು ಹೇಳಿದ್ನಲ್ವಾ, ಇವತ್ತು ಸ್ವಲ್ಪ ಟೈಮ್ ಕೊಡಿ, ಇವತ್ತು ಸ್ವಲ್ಪ ಕಷ್ಟಪಡಿ, ನಾಳೆ ನಿಮ್ಮ ಜೀವನ ಇದೆ ಅಲ್ವಾ, ಅದು ಫ್ಲವರ್ ಆಗುತ್ತೆ. ನಾಳೆ ನಿಮ್ಮ ಜೀವನ ಬ್ಲೂಮ್ ಆಗುತ್ತೆ, ಹ್ಯಾಪಿಯಾಗಿರುತ್ತೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಚೆನ್ನಾಗಿ ಎಕ್ಸಾಮನ್ನು ಬರೀರಿ ಅಂತ ಹೇಳ್ತಾ, ಚೆನ್ನಾಗಿ ಫಸ್ಟು ತಿನ್ನಿ, ಒಳ್ಳೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಆರೋಗ್ಯವೇ ಭಾಗ್ಯ ಸರ್.
ಆರೋಗ್ಯ ಚೆನ್ನಾಗಿದ್ದರೆ ಓದಿದ್ದೆಲ್ಲ ನೆನಪಿರುತ್ತೆ. ಧನ್ಯವಾದಗಳು.